ಹಾಗಾಗಿನೇ ಅವರ ಕಾವ್ಯದಲ್ಲಿ ಬರುವಂಥ ಮತ್ತೆ ಬರುವಂಥ ಮಾತು ಏನಂದರೆ ಮರು ಬರವಣಿಗೆ ಅಂತ. ಅವರು ಸಿಂಗರಾಜ ಸಂಪಾದನೆಯನ್ನು ಬರೀಬೇಕಾದ್ರೆ ಅಥವಾ ಇನ್ಯಾವುದೋ ಒಂದು ಪದ್ಯವನ್ನು ಬರೀಬೇಕಾದ್ರೆ ಅದಕ್ಕೊಂದು ಆರಂಭದಲ್ಲಿ ಒಂದು ಇಂಟ್ರಡಕ್ಷನ್ ಕೊಡ್ತಾರೆ. ಇದು ಅದರ ಬರವಣಿಗೆ ಅಂತ. ಶಿವಪ್ರಕಾಶ್ ಅವರು ಮಾಡಿರುವಂಥ ಅನುವಾದಕ್ಕೆ ಕೊಡುವಂಥ ಹೆಸರು ಸಹ ಮರುರೂಪಗಳು ಅಂಥೇಳಿ. ಅಂದರೆ ಒಂದು ರೀತಿಯಲ್ಲಿ ಯಾವುದನ್ನು ನಾವು ರೀರೈಟಿಂಗ್ ಅಂತ ಹೇಳ್ತೀವಿ, ರೀರೈಟಿಂಗ್ ಆಫ್ ಹಿಸ್ಟ್ರಿ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ, ಅವರ ಇಡೀ ಕಾವ್ಯ ಒಂದು ಮರು ರಚನೆಯನ್ನು ಬರವಣಿಗೆಯನ್ನು ಮಾಡ್ತಾ ಇದೆ. ಬರವಣಿಗೆಯ ಮೂಲಕ ಇತಿಹಾಸವನ್ನು, ಸಮಾಜವನ್ನು, ಧಾರ್ಮಿಕತೆಯನ್ನು, ಧಾರ್ಮಿಕ ನಂಬಿಕೆಗಳನ್ನು, ರಾಜಪ್ರಭುತ್ವವನ್ನು ಅದು ರಚನೆಗೆ ಒಳಪಡಿಸುತ್ತೆ, ಪುನರ್ ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ಸಹ ಅದು ಮಾಡುತ್ತೆ ಅಂಥೇಳಿ ನನಗನ್ಸುತ್ತೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಶಿವಪ್ರಕಾಶ್ ಅವರ ಸಮಗ್ರ ಕಾವ್ಯ 2 ಬಾರಿ ಮುದ್ರಣಗೊಂಡಿದೆ. ಅದು ಕವಿತೆ ಈ ತನಕ ಮತ್ತು ಹೋಗಿ ಬನ್ನಿ ಋತುಗಳೇ ಅಂಥೇಳಿ 2 ಬೃಹತ್ ಸಂಪುಟಗಳಲ್ಲಿ ಅವರ ಸಮಗ್ರ ಕಾವ್ಯ ಅನ್ನೋವಂಥದ್ದು ಪ್ರಕಟಗೊಂಡಿದೆ. ಮತ್ತು ಅವರ ಕಾವ್ಯ ಇಂಗ್ಲೀಷ್ ಅಲ್ಲದೆ ಯುರೋಪಿನ ಹಲವಾರು ಭಾಷೆಗಳಿಗೆ ವಿಸ್ತೃತವಾಗಿ, ಇಟಾಲಿಯನ್ಗೆ, ಜರ್ಮನ್ಗೆ, ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗಿದೆ. ಹೀಗೆ ಮತ್ತು ಅವರಿಗೆ ಬಹಳ ದೊಡ್ಡ ಪ್ರಶಸ್ತಿಗಳು ಸಿಕ್ಕಿದೆ. ಅದನ್ನು ಬೆಳಿಗ್ಗೆ ಮಾತಾಡಿದಂಥ ಭಾಷಣಕಾರರು, ಅದನ್ನು ಅಜಯ್ ಕುಮಾರ್ ಸಿಂಗ್ ಅವರು ಎಲ್ಲರೂ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರ ಕಾವ್ಯಕ್ಕೆ ಒಂದು ದೊಡ್ಡ ವಿಶ್ವ ಮನ್ನಣೆ ಅನ್ನುವಂಥದ್ದು ಸಿಕ್ಕಿದೆ. ಇದೆಲ್ಲದನ್ನೂ ಗಮನದಲ್ಲಿಟ್ಟುಕೊಂಡು ಶಿವಪ್ರಕಾಶ್ ಅವರ ಒಟ್ಟು ಸಾಧನೆಯನ್ನು ವಿವರಿಸುವಾಗ ಅವರನ್ನು ಒಬ್ಬ ಕನ್ನಡದ ಅಂತಾರಾಷ್ಟ್ರೀಯ ಕವಿ ಅಂತ ಹೇಳಿ ಯಾವುದನ್ನು ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದರು, ಹನುಮಂತಯ್ಯನವರು ಮತ್ತು ಅಜಯ್ ಕುಮಾರ್ ಸಿಂಗ್ ಅವರು ಆ ಅರ್ಥದಲ್ಲಿ ಹೇಳಿದ್ರಲ್ವ, ಅವ್ರನ್ನ ಒಂದು ವಿಶ್ವಕವಿ ಅನ್ನುವಂಥ ಒಂದು ಮಾತಿನಲ್ಲಿ ಅವರನ್ನು ವಿವರಿಸುವಂಥ ಪ್ರಯತ್ನಗಳು ನಡೀತಾ ಇದೆ. ಆ ಒಂದು ವಿಶೇಷಣದಲ್ಲಿ ಅವರನ್ನು ವಿವರಿಸುವಂಥ ಒಂದು ಪ್ರಯತ್ನಗಳು ನಮ್ಮ ಸಾಹಿತ್ಯದ ಲೋಕದಲ್ಲಿ ನಡೀತಾ ಇದೆ. ನನಗೆ ತತ್ಕಾಲೀನದಲ್ಲೇ ಈ ಅವರು ನಮ್ಮ ಜೊತೆಗೆ ಇರುವಾಗಲೇ ಅವರನ್ನು ವಿಶ್ವಕವಿ ಅಂಥೇಳಿ ಘೋಷಿಸೋದಕ್ಕಿಂತ ಅವರ ಕಾವ್ಯದಲ್ಲಿರುವಂಥ ವಿಶ್ವಮಾನ್ಯವಾಗಿರುವಂಥ ಆಶಯಗಳನ್ನು ಗುರುತಿಸೋದು ಭಾಳ ದೊಡ್ಡ ಸಂಗತಿ ಅಂಥೇಳಿ ನನಗೆ ಅನಿಸುತ್ತೆ. ಆಮೇಲೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸ್ಯಾಮ್ಯುಯಲ್ ಜಾನ್ಸನ್ ಹೇಳೋ ಪ್ರಕಾರ ಒಬ್ಬ ಕವಿಯನ್ನು, ಒಬ್ಬ ಬರಹಗಾರರನ್ನು, ಒಬ್ಬ ಕ್ಲಾಸಿಕಲ್ ಕವಿ ಅಥವಾ ಒಬ್ಬ ವಿಶ್ವ ದರ್ಜೆಯ ಕವಿ ಅಂತ ಹೇಳಿ ಘೋಷಿಸೋದಕ್ಕೆ 100 ವರ್ಷಗಳ ಒಂದು ಅವಧಿಯಾದರೂ ಬೇಕು ಅನ್ನುವಂಥ ಒಂದು ಮಾತು ಇದೆ. ಹಾಗಾಗಿ ನಾವು ಅವರ ಕಾವ್ಯದಲ್ಲಿರುವಂಥ ಒಂದು ವಿಶ್ವಾತ್ಮಕವಾಗಿರುವಂಥ, ವಿಶ್ವಮಾನ್ಯವಾಗಿರುವಂತಹ ನೆಲೆಗಳನ್ನು ಗುರುತಿಸುವಂಥದ್ದು ಹೆಚ್ಚು ಸೂಕ್ತವಾಗಿರುವಂಥ ಸಂಗತಿ ಅಂಥೇಳಿ ನಾನು ಭಾವಿಸಿದ್ದೇನೆ. ಶಿವಪ್ರಕಾಶ್ ಅವರ ಕಾವ್ಯವನ್ನು ಅದಕ್ಕಿಂತ ಮುಂಚೆ, ಇದನ್ನು ಹೇಳೋದಕ್ಕಿಂತ ಮುಂಚೆ 2-3 ರೂಪಕಗಳಲ್ಲಿ ಶಿವಪ್ರಕಾಶ್ ಅವರ ಕಾವ್ಯವನ್ನು ವಿವರಿಸೋದಕ್ಕೆ ನಾನು ಬಯಸ್ತೀನಿ. ಅವರ ಒಂದು ಭಾಳ ಪ್ರಸಿದ್ಧವಾಗಿರುವಂಥ, ಅವರ ಆರಂಭ ಕಾಲದಲ್ಲಿ ಬರೆದಿರುವಂಥ ಒಂದು ಪದ್ಯ ಇದೆ. ಅದು ನವಿಲು ಇಳಿಯಿತು ಅಂಥೇಳಿ ಭಾಳ ಪ್ರಸಿದ್ಧವಾಗಿರುವಂಥ ಪದ್ಯ ಅದು. ಆ ನವಿಲು ಇಳಿಯಿತು ಅನ್ನುವಂಥ ಪದ್ಯದಲ್ಲಿ ನಾವೆಲ್ಲರೂ ನೋಡಿರುವಂತಹ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ, ಹೇಳಿ ಕೇಳಿ ಬೆಂಗಳೂರಿನಂಥ ಚಿಕ್ಕಪೇಟೆ, ವಾಣಿಜ್ಯ ವ್ಯವಹಾರ, ಗಿರಿವಿ ಎಲ್ಲ ಇದರಿಂದ ಇಡಿಕಿರಿದಿರುವಂತಹ ಚಿಕ್ಕಪೇಟೆಯಲ್ಲಿ ಇದ್ದಕ್ಕಿದ್ದ ಹಾಗೆ ನವಿಲು ಇಳಿದ್ಬಿಡುತ್ತೆ. ಆ ನವಿಲನ್ನು ನೋಡಿ ಕಾರುಗಳು, ಬಸ್ಸುಗಳು, ವಿಮಾನಗಳು ಎಲ್ಲದೂ ಸ್ತಬ್ಧವಾಗಿಬಿಟ್ಟಿದೆ. ಒಂದು ರೀತಿಯಲ್ಲಿ ಶಿವಪ್ರಕಾಶ್ ಕಾವ್ಯ ಮಾಡಿರೋದು ಏನು ಅಂತ ಹೇಳಿದ್ರೆ, ಕನ್ನಡಕ್ಕೆ ಈ ನವಿಲಿನ 100 ಕಣ್ಣಿನ ನವಿಲಿನ ವೈವಿಧ್ಯವನ್ನು, ಅದರ ವಿಸ್ತಾರವನ್ನು ಕನ್ನಡಕ್ಕೆ ಶಿವಪ್ರಕಾಶ್ ಅವರ ಕಾವ್ಯ ಪರಿಚಯ ಮಾಡಿ ಕೊಟ್ಟಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಹಾಗೆ ಅಕ್ಕ ತನ್ನ ಚನ್ನಮಲ್ಲಿಕಾರ್ಜುನನ್ನು ವಿವರಿಸಬೇಕಾದ್ರೆ ಒಂದು ರೂಪಕವನ್ನು ಬಳಸ್ತಾಳೆ. ಏನು ಅಂತ ಹೇಳಿದರೆ, ತನ್ನ ಚನ್ನಮಲ್ಲಿಕಾರ್ಜುನ ಹೇಗಿದ್ದಾನೆ ಅಂತ ಹೇಳಿದರೆ, ಅವನು ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಹಿಡಿದೆ ಅಂತ ಅವಳು ಅಕ್ಕ ತನ್ನ ಚನ್ನಮಲ್ಲಿಕಾರ್ಜುನನನ್ನು ವಿವರಿಸ್ತಾಳೆ. ಒಂದು ರೀತಿಯಲ್ಲಿ ಶಿವಪ್ರಕಾಶ್ ಕಾವ್ಯ ಆದಿ
ಇವತ್ತಿನವರೆಗೆ, ಆರಂಭದಿಂದ ಇವತ್ತಿನವರೆಗೆ ಒಂದು ರೀತಿ ಮಿಕ್ಕು ಮೀರಿ ಹೋಗುವಂಥ ವೈವಿಧ್ಯವನ್ನು ಅದು ನಮಗೆ ಪರಿಚಯ ಮಾಡಿಕೊಟ್ಟಿದೆ. ಹಾಗಾಗಿ ಎಲ್ಲ ಏನು ಗಡಿಗಳನ್ನು, ಎಲ್ಲ ಒಂದು ಸೀಮಿತತೆಗಳನ್ನು ಮೀರಿದಂತಹ ಒಂದು ಕಾವ್ಯವನ್ನು ಬರೆದಿರುವಂಥ ಕಾರಣಕ್ಕಾಗಿಯೇ ಅವರ ಕಾವ್ಯದಲ್ಲಿ ಒಂದು ಸಾರ್ವಕಾಲಿಕತೆಯ ಗುಣ ಇದೆ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಮತ್ತು ಶಿವಪ್ರಕಾಶ್ ಅವರ ಒಂದು ಪ್ರಸಿದ್ಧವಾಗಿರುವಂಥ ಕವನ ಸಂಕಲನದ ಹೆಸರೇ ಅಣುಕ್ಷಣ ಚರಿತೆ. ಶಿವಪ್ರಕಾಶ್ ನಿರಂತರವಾಗಿ ಏನು ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿದರೆ, ಅಣು ಅನ್ನುವಂಥ ಒಬ್ಬ ಭೌತಿಕವಾಗಿರುವಂಥ ಒಂದು ಭೌತಿಕ ವಸ್ತುವನ್ನು ಕುರಿತು ಬರೆದ ಹಾಗೇ ಕ್ಷಣ ಮಾತ್ರದಲ್ಲಿ ಘಟಿಸುವಂಥ ಅವರ ಇತ್ತೀಚಿನ ಮಹಾಕಾಲ ಅನ್ನುವಂಥ ಒಂದು ಕವನ ಸಂಕಲನದಲ್ಲಿ ಹಲೋ, ಗುಡ್ ಮಾರ್ನಿಂಗ್, ಗುಡ್ ಬೈ ಅಂತ ಹೇಳುವುದರ ನಡುವೆ ಕಾಲ ಒಂದು ಕಲ್ಪಗಳೇ ಘಟಿಸಿ ಹೋಗಿರ್ತವೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅಥವಾ ನಾವು ಹೀಗೆ ವಿನಿಮಯ ಮಾಡಿಕೊಳ್ಳುವುದರ ನಡುವೆ ಮನುಷ್ಯನ ಜೀವನದಲ್ಲಿ ದೊಡ್ಡ ದೊಡ್ಡ ಘಟನೆಗಳು ಘಟಿಸಿ ಹೋಗ್ತವೆ ಅಂತ ಅವರು ಬರೀತಾರೆ. ಈ ಅಣುಕ್ಷಣ ಚರಿತೆ ಅಂತ ಹೇಳಿದ್ನಲ್ಲ, ಆ ಅಣುವಿನ ಬಗ್ಗೆನೂ ಬರೀಬಲ್ಲರು, ಕ್ಷಣದ ಬಗ್ಗೆ, ಕ್ಷಣದ ಅನುಭವವನ್ನು, ಕ್ಷಣದ ಅನುಭವ ಅಂದರೆ ಅದು ನಿತ್ಯ ನೂತನವಾಗಿರುವಂಥದ್ದು, ಶಾಶ್ವತವಾಗಿರುವಂಥದ್ದು, ಅಶಾಶ್ವತವಾಗಿರುವಂಥದ್ದು, ಇವೆರಡನ್ನೂ ಸಹ ಒಂದು ಕಾಲಾತೀತವಾಗಿರುವಂಥ ಚರಿತ್ರೆಯ ಭಿತ್ತಿಯಲ್ಲಿ ಅವರು ಅದನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನೀವು ಶಿವಪ್ರಕಾಶ್ ಅವರ ಕಾವ್ಯವನ್ನು ಸುಮ್ಮನೆ ಕೈಯಲ್ಲಿ ಹಿಡಿದು ಯಾವ ಪದ್ಯವನ್ನು ಓದಿದ್ರೂ ಒಂದು ಕೆಲವು ನಿಮಿಷಗಳಲ್ಲೇ ನೀವು ಒಂದು ರೀತಿ ಒಂದು ದೊಡ್ಡ ಶಿಫ್ಟ್ಗೆ ಒಂಥರ ಕಾಲಾಂತರಕ್ಕೆ ಒಳಗಾಗ್ತೀರಿ. ಒಂದು ಕಾಲ ದೇಶಗಳನ್ನು ಮೀರಿದಂತಹ ಒಂದು ಸೆಳವಿನಲ್ಲಿ ಸಿಕ್ಕೊಳ್ತೀರಾ ಅಂತ ನಮಗೆ ಅನಿಸುತ್ತೆ. ನೀವು ಆ ಕಾವ್ಯವನ್ನು ಓದ್ತಾ ಇದ್ದರೆ ನೀವು ಯಾವುದೋ ಈ ಕಾಲದಲ್ಲಿ ಇದ್ದೀರಿ ಅಂಥೇಳಿ ನಿಮಗೆ ಅನಿಸಲ್ಲ. ಒಂದು ಕ್ಷಣಾರ್ಧದಲ್ಲಿ ನಿಮ್ಮನ್ನು ಕಾಲಾಂತರಗೊಳಿಸುವಂತಹ, ಯಾವುದನ್ನು ನಾವು ಇಂಗ್ಲೀಷ್ನಲ್ಲಿ ಒಂದು ಜಿಯೋಸ್ಪೇಷಿಯಲ್ ಶಿಫ್ಟ್ ಅಂತೀವಿ, ಒಂದು ಕಾಂಟಿನೆಂಟಲ್ ಶಿಫ್ಟ್ ಅಂತೀವಿ ನಾವು. ಇಲ್ಲಿದ್ದೇ ಕಾಲ 3 ಲೋಕಗಳನ್ನು ಸುತ್ತಿ ಬರುವಂಥ ಒಂದು ವೈವಿಧ್ಯ ಅಂತ ಇರುತ್ತಲ್ಲ, ಆ ಥರದ ಒಂದು ವೈವಿಧ್ಯವನ್ನು ನಾವು ಅವರ ಕಾವ್ಯದಲ್ಲಿ ಕಾಣಬಹುದು. ಹಾಗಾಗಿ ಶಿವಪ್ರಕಾಶ್ ಅವರ ಕಾವ್ಯಕ್ಕೆ ಕನ್ನಡ ಕಾವ್ಯದಲ್ಲಿ ಬೇರೆ ಯಾವ ಕವಿಗೂ ಇಲ್ಲದೆ ಇರುವಂತಹ ಒಂದು ವಿಶೇಷವಾಗಿರುವಂತಹ ಒಂದು ಗುಣ ಇದೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಹಾಗಾಗಿನೇ ಶಿವಪ್ರಕಾಶ್ ಅವರ ಕಾವ್ಯ ಎಂಥದ್ದು ಅಂತ ಹೇಳಿದರೆ, ಅದು ಪ್ರತಿ ಒಂದು ಘಳಿಗೆಯಲ್ಲೂ, ಒಂದು ಸಾಮಾನ್ಯ ಘಳಿಗೆಯಲ್ಲೂ ಒಂದು ಮಹಾಂತವಾಗಿರುವಂಥ ಕ್ಷಣಕ್ಕೆ ಕಾಯ್ತಾ ಇರ್ತದೆ. ಆ ಮಹಾಂತವಾಗಿರುವಂಥ ಕ್ಷಣದಲ್ಲಿ ಜೈಲು ನಂದನ ಆಗ್ಬಿಡ್ತದೆ. ಅವರನ್ನು ಕಚ್ಚಲು ಬಂದಿರುವಂತಹ ನಾಯಿ ಅವಲೋಕಿತೇಶ್ವರನ ಥರ ಕಾಣಕ್ಕೆ ಅವರಿಗೆ ಶುರುವಾಗುತ್ತೆ. ಆ ಕ್ಷಣದಲ್ಲಿ, ಒಂದು ಕ್ಷಣಾರ್ಧದಲ್ಲಿ ಇನ್ನೇನೋ ಆಗ್ಬಿಡುವಂಥ ಒಂದು ಇದನ್ನು ನಾವು ಪವಾಡವನ್ನು ಅವರ ಕಾವ್ಯದಲ್ಲಿ ನಾವು ನೋಡಬಹುದು. ಹಾಗಾಗಿ ಅವರ ಕಾವ್ಯದಲ್ಲಿ ಕಾಲದೇಶಗಳನ್ನು ಮೀರಿದಂತಹ, ಕಾರ್ಯಕಾರಣದ ಊಹೆಗೂ ನಿಲ್ಲಿಸದೇ ಇರುವಂತಹ ಒಂದು ಮಹಾಂತ ಕ್ಷಣಗಳು ಅವರ ಕಾವ್ಯದಲ್ಲಿ ನಾವು ನಿರಂತರವಾಗಿ ನಾವು ಅದನ್ನು ಗಮನಿಸ್ಬೋದು. ಅಂಥ ಒಂದು ಮಹಾಂತ ಕ್ಷಣಗಳನ್ನು ಹುಡುಕಾಟ ಮಾಡ್ತಾ ಇರೋದ್ರಿಂದನೇ ಶಿವಪ್ರಕಾಶ್ ಅವರಂಥ ಕಾವ್ಯ ಒಂದು ದೊಡ್ಡ ವಿಶ್ವಾತ್ಮಕವಾಗಿರುವಂಥ ಸಂವಾದದಲ್ಲಿ ಅದು ತೊಡಗಿಕೊಂಡಿದೆ. ಆ ವಿಶ್ವಾತ್ಮಕವಾಗಿರುವಂಥ ಸಂವಾದದಲ್ಲಿ ಎಷ್ಟು ಜನ ಬಂದು ಹೋಗ್ತಾರೆ ಅಂತ ಹೇಳಿದರೆ ಅದರ ಪಟ್ಟಿಯನ್ನು ಕೊಡೋದಕ್ಕೂ ಸಾಧ್ಯ ಇಲ್ಲ. ಈಗಾಗಲೇ ಬೆಳಗಿನಿಂದ ಮಾತಾಡಿದಂಥವರು ಅವರ ಕಾವ್ಯದಲ್ಲಿ ಬರುವಂಥ ವಚನಗಳ ಧಾರೆಯನ್ನು, ಸೂಫಿ ಪರಂಪರೆಯನ್ನು, ಪ್ರಪಂಚದ ಬೌದ್ಧ ಪರಂಪರೆಯನ್ನು, ಪ್ರಪಂಚದ ಎಲ್ಲ ಧಾರೆಗಳನ್ನು ಒಂದು ಮುಖಾಮುಖಿಯಾಗುವಂಥ ಒಂದು ಗುಣವನ್ನು ಅವರ ಕಾವ್ಯದಲ್ಲಿ ಕಾಣಬಹುದು. ಅದಕ್ಕಾಗಿಯೇ ಅವರ ಕಾವ್ಯ ಒಂದು ಮಹಾನ್ ಸಂವಾದದಲ್ಲಿ ನಿರಂತರವಾಗಿ ತೊಡಗಿಕೊಂಡಿರೋದನ್ನು ನಾವು ನೋಡಬಹುದು. ಅದೇ ಕಾರಣಕ್ಕಾಗಿಯೇ ನನಗೆ ಅನಿಸುತ್ತೆ, ನಾವು ಶಿವಪ್ರಕಾಶ್ ಅವ್ರನ್ನ ಇಲ್ಲಿಯವರೆಗೆ ನಾವು ವಿವರಿಸಿರುವಂಥ ಒಂದು ಕ್ರಮ ಇದೆಯಲ್ಲ, ಅವರನ್ನು ಒಬ್ಬ ದೇಸಿ ಕವಿ ಅಂದ್ಬಿಡೋವಂಥದ್ದು, ಅಥವಾ ಅನುಭಾವಿಕ ಕವಿ ಅಂತ ಹೇಳೋ ಅಂಥದ್ದು, ಅಥವಾ ಒಬ್ಬ ಚರಿತ್ರೆಯ ಕುರಿತು ನಿರ್ವಸಾಹಿತೀಕರಣದ ನೋಟಗಳನ್ನು ಕೊಟ್ಟಿರುವಂಥ ಒಬ್ಬ ಕವಿ ಅಂತೇಳಿ ಹೇಳೋ ಅಂಥದ್ದು, ಅವರ ಕಾವ್ಯವನ್ನು ಎಲ್ಲೋ ನಾವು ಒಂದು ನಿಶ್ಚಿತವಾಗಿರುವಂಥ ಚೌಕಟ್ಟಿಗೆ ಸೀಮಿತಗೊಳಿಸುವಂಥ ಒಂದು ಪ್ರಯತ್ನಗಳು ಅಂಥೇಳಿ ನನಗೆ ಅನಿಸುತ್ತೆ. ಹಾಗಾಗಿ
ನೋಡಿ, ಬೆಳಗಿನಿಂದ ಒಂದು ಚರ್ಚೆ ಆಯ್ತಲ್ಲ, ಶಿವಪ್ರಕಾಶ್ ಅವರ ಕಾವ್ಯ ಯಾವುದನ್ನು ಹನುಮಂತಯ್ಯ ಅವರು ಭಕ್ತಿ ಕಾವ್ಯ ಅಂತ, ಅದನ್ನು ಅನುಭಾವಿಕ ಕಾವ್ಯ ಅಂತಲೂ ನಾವು ಹೇಳ್ಬೋದು. ಈ ಅನುಭಾವಿಕ ಕಾವ್ಯ ಇದೆಯಲ್ಲ ಶಿವಪ್ರಕಾಶ್ ಬರೆದಿರೋ ಅಂಥದ್ದು, ಅದು ಅಕ್ಕನ ಥರದ ಅನುಭಾವಿ ಕಾವ್ಯವನ್ನು ಬರೆದಿಲ್ಲ, ಮೀರಾ ಥರದ ಅನುಭಾವಿಕ ಕಾವ್ಯವನ್ನು ಬರೆದಿಲ್ಲ, ಅಥವಾ ಇಡೀ ಭಾರತೀಯ ಪರಂಪರೆಯಲ್ಲಿ ಭಾಳ ಪ್ರಸಿದ್ಧವಾಗಿರುವಂಥ ಅರಬಿಂದೋ ಮಾದರಿಯ ಕಾವ್ಯವನ್ನಾಗಲಿ ಅಥವಾ ಟ್ಯಾಗೋರರ ಮಾದರಿಯ ಕಾವ್ಯವನ್ನಾಗಲಿ ಅವರು ಅನುಭಾವಿಕ ಕಾವ್ಯವನ್ನಾಗಲಿ ಅವರು ಬರೆದಿಲ್ಲ. ಅವರು ಬರೆದಿರುವಂಥ ಅವರ ಅನುಭವ, ಅವರು ಬರೆದಿರುವಂಥ ಭಕ್ತಿಯ ಸ್ವರೂಪ ಇದೆಯಲ್ಲ, ಅದು ಬಹಳ ಭಿನ್ನವಾಗಿರುವಂಥದ್ದು. ಹಾಗಾಗಿ ನಾವೊಂದು ನಿಶ್ಚಿತವಾಗಿರುವಂಥ ಚೌಕಟ್ಟಿನಲ್ಲಿ ಶಿವಪ್ರಕಾಶ್ ಅವರ ಕಾವ್ಯವನ್ನು ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿಯಲ್ಲಿ ಶಿವಪ್ರಕಾಶರ ಕಾವ್ಯ ಹೇಗಿದೆ ಅಂತ ಹೇಳಿದರೆ, ಒಂದು ರೀತಿ ಕನ್ನಡ ಸಂಸ್ಕೃತಿಯ ಅಷ್ಟೇ ಏಕೆ ಭಾರತೀಯ ಸಂಸ್ಕೃತಿಯ ಒಂದು ಅಸಲಿ ಗುಣ ಇದೆಯಲ್ಲ, ಆ ಬಹುರೂಪಿತನ ಇದೆಯಲ್ಲ, ಬಹುತ್ವ ಅನ್ನೋವಂಥದ್ದಿದೆಯಲ್ಲ, ಆ ಬಹುತ್ವವನ್ನು ಅದು ತನ್ನೊಳಗೆ ಆವಾಹಿಸಿಕೊಂಡು ಬಿಟ್ಟಿದೆ ಅಂಥೇಳಿ ನನಗೆ ಅನಿಸುತ್ತೆ. ಹಾಗಾಗಿ ನಾವು ಶಿವಪ್ರಕಾಶ್ ಅವರ ಕಾವ್ಯವನ್ನು ನೋಡ್ತಾ ಇದ್ದರೆ ನೋಡಿ, ಕನ್ನಡ ಯಾವತ್ತೂ ಸಹ ಕನ್ನಡ ಸಂವೇದನೆ ಹೇಗಿದೆ ಅಂತ ಹೇಳಿದರೆ, ಅದು ಶಂಗಂ ತಮಿಳಗಂ ಕಾಲದಿಂದ ಕವಿರಾಜ ಮಾರ್ಗದ ಕಾಲದಿಂದ ಅದೇನು ಮಾಡ್ತಾ ಇದೆ ಅಂತ ಹೇಳಿದರೆ, ಹಲವಾರು ಭಿನ್ನ ಭಿನ್ನ ಆಲೋಚನೆಗಳನ್ನು, ಅದು ಲೌಕಿಕ ಅಲೌಕಿಕ ಇರಬಹುದು, ಧಾರ್ಮಿಕ ರಾಜಕೀಯ ಇರಬಹುದು, ಇವೆಲ್ಲವನ್ನು ನಿರಂತರವಾಗಿ ಮುಖಾಮುಖಿಯಾಗುವಂತಹ, ಇವೆಲ್ಲದನ್ನು ಏಕೀಭವಿಸುವಂಥ ಒಂದು ಕೆಲಸ ಕನ್ನಡ ಸಂವೇದನೆ ಮಾಡ್ತಾ ಇದೆಯಲ್ಲ, ಅದನ್ನೇ ಶಿವಪ್ರಕಾಶ್ ಅವರ ಕಾವ್ಯನೂ ಒಂದು ರೀತಿ ಬಹಳ ವಿಸ್ತೃತವಾದ ನೆಲೆಯಲ್ಲಿ ಅದು ಮುಂದುವರಿಸ್ತಾ ಇದೆ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಅದನ್ನು ಇದು ಚರಿತ್ರೆ ಬಗೆಗಿನ ಕಾವ್ಯ ಅಥವಾ ಇದು ಬರೀ ದೇಶೀಯ ಕಾವ್ಯ ಅಂಥೇಳಿ ಒಂದು ಸೀಮಿತ ಚೌಕಟ್ಟಿನಲ್ಲಿ ಅದನ್ನು ವಿವರಿಸೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಮತ್ತು ಶಿವಪ್ರಕಾಶ್ ಅವರ ಕಾವ್ಯ ಒಂದು ರೀತಿಯಲ್ಲಿ ಅದನ್ನು ಇನ್ನೊಂದು ರೂಪಕದಲ್ಲಿ ನಾವು ವಿವರಿಸೋದಾದರೆ, ಅದು ಕನ್ನಡ ಸಂಸ್ಕೃತಿಯ ಒಂದು ಧಾರೆಗಳನ್ನು, ಭಾರತೀಯ ಸಂಸ್ಕೃತಿಯ ಆ ಸಂಸ್ಕೃತಿ ಅನ್ನೋವಂಥದ್ದನ್ನು ನಾನು ಬಹಳ ವಿಶಾಲವಾಗಿರುವಂಥ ಅರ್ಥದಲ್ಲಿ ಬಳಸ್ತಾ ಇದ್ದೀನಿ. ಭಾರತೀಯ ಸಂಸ್ಕೃತಿಯ ಧಾರೆಗಳೊಂದಿಗೆ ಮತ್ತು ಪ್ರಪಂಚದ ಅನೇಕ ಧಾರೆಗಳನ್ನು ಜೊತೆಗೆ ಬೆರೆಸುವಂತಹ, ಅದನ್ನು ಜೋಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಅದು ಶಿವಪ್ರಕಾಶ್ ಅವರ ಕಾವ್ಯ ಒಂದು ರೀತಿ ನಿಜವಾದ ಅರ್ಥದಲ್ಲಿ ಒಂದು ಕೂಡಲ ಸಂಗಮವಾಗಿದೆ ಅಂಥೇಳಿ ನನಗೆ ಅನಿಸುತ್ತೆ. ಹಾಗಾಗಿ ಅಥವಾ ಇದನ್ನು ಇನ್ನೊಂದು ಸ್ವಲ್ಪ ನಾವು ವಿವರಿಸಿ ನೋಡೋದಾದರೆ, ಶಿವಪ್ರಕಾಶ್ ಅವರ ಕಾವ್ಯಕ್ಕೆ ಒಂದು ನಿಶ್ಚಿತವಾಗಿರುವಂತಹ ಒಂದು ವ್ಯಾಪ್ತಿ ಅನ್ನೋದೇ ಇಲ್ಲ. ಅವರು ಇತ್ತೀಚಿನ ಕವಿತೆಗಳನ್ನು ನೋಡಿದ್ರೆ, ಅದನ್ನು ಅಜಯ್ ಕುಮಾರ್ ಸಿಂಗ್ ಅವರು ಸಹ ಪ್ರಸ್ತಾಪ ಮಾಡಿದರು, ಯಾವ ಶಹರು ಯಾವ ಬೆಳಕು ಅಂಥೇಳಿ. ಅದೇ ಕವಿತೆಯ ಇಂಗ್ಲಿಷ್ ಅನುವಾದವನ್ನು ನೋಡಿದರೆ ನಿಮಗೆ ಅಲ್ಲಿರುವಂಥ ಪದ್ಯಗಳೇ ಸಂಪೂರ್ಣ ಬೇರೆ, ಇಲ್ಲಿ ಕನ್ನಡದಲ್ಲಿರುವಂಥ ಪದ್ಯಗಳೇ ಬೇರೆ. ಅವರು ಕನ್ನಡದಲ್ಲೇ ಒಂಥರ ಬರೀತಾರೆ, ಇಂಗ್ಲೀಷ್ನಲ್ಲೇ ಒಂಥರ ಬರೀತಾರೆ. ಅವರು ಯಾವ ಭಾಷೆಯಲ್ಲಿ ಹೇಗೆ ಬರೀತಾರೆ ಅಂತ ಹೇಳಿ ಓದುಗರಿಗೆ ಬಿಟ್ಬಿಡಿ, ಬಹುಶಃ ಅವರಿಗೆ ಗೊತ್ತಿಲ್ವೇನೋ ಅನ್ನೋವಂಥ ರೀತಿಯಲ್ಲಿ ಅವರ ಕಾವ್ಯ ಒಂದು ವಿಸ್ತಾರಗೊಂಡಿರೋದನ್ನು ನಾವು ಕಾಣಬಹುದು. ಹಾಗಾಗಿ ಶಿವಪ್ರಕಾಶ್ ಅವರ ಕಾವ್ಯಕ್ಕೆ ಒಂದು ನಿಶ್ಚಿತವಾಗಿರುವಂತಹ ಪರಿಧಿ ಅನ್ನೋವಂಥದ್ದೇ ಇಲ್ಲ. ಅಲ್ಲಿ ಐಡೆಂಟಿಟಿಗಳ, ನಾವು ಯಾವುದನ್ನು ಇವತ್ತಿನ ಕಾಲದಲ್ಲಿ ಭಾಳ ಮುಖ್ಯವಾಗಿ ಪ್ರತಿಪಾದನೆ ಮಾಡ್ತೀವಿ, ಐಡೆಂಟಿಟಿಗಳ, ಸಿದ್ಧಾಂತಗಳ, ಸಂಸ್ಕೃತಿಗಳ ಶ್ರೇಣೀಕರಣ ಅನ್ನುವಂಥದ್ದು ಇಲ್ಲ ಅವರ ಕಾವ್ಯದಲ್ಲಿ. ಅದಕ್ಕೆ ಎದುರಾಳಿಯ ಕಲ್ಪನೆಯೇ ಇಲ್ಲ. ಅದಕ್ಕೆ ಅದು ಯಾರ ಜೊತೆಗೂ ಸಂವಾದಕ್ಕೆ ಇಳಿಯಬಲ್ಲ, ಯಾರ ಜೊತೆಗಾದರೂ ಮುಖಾಮುಖಿಯಾಗಬಲ್ಲ. ಮತ್ತು ಅವರ ಕಾವ್ಯ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ನಿರಂತರವಾಗಿ ಇಡೀ ವಿಶ್ವವನ್ನು ತನ್ನೊಳಗೆ ಆವಾಹಿಸಿಕೊಂಡು ಒಂದು ಕನ್ನಡ ಸಂವೇದನೆಯನ್ನು ನಿರಂತರವಾಗಿ ಒಂದು ವಿಕಸನಶೀಲ ಸ್ಥಿತಿಯನ್ನಾಗಿ ಮಾಡಿದೆ ಅಂಥೇಳಿ ನನಗೆ ಅನಿಸುತ್ತೆ. ಹಾಗಾಗಿ ಶಿವಪ್ರಕಾಶ್ ಅವರ ಕಾವ್ಯವನ್ನು ನಾವು ಕನ್ನಡ ಸಂದರ್ಭದಲ್ಲಿ ಅಂತ ಹೇಳಿ ನಾವು ಒಂದು ನುಡಿಗಟ್ಟಿನ ಮೂಲಕ ವಿವರಿಸೋದಕ್ಕೆ ಹೊರಟ್ರೆ, ಅದು ಒಂದು ರೀತಿಯಲ್ಲಿ ಅವರ ಕಾವ್ಯವನ್ನು ಸಂಕುಚಿತಗೊಳಿಸಿದ ಹಾಗಾಗುತ್ತೆ ಅಂತೇಳಿ. ಯಾಕಂದರೆ ಅವರು ಕನ್ನಡ ಸಂದರ್ಭದಲ್ಲಿ ಅವರು ಬರೆಯೋದಕ್ಕೆ, ಕನ್ನಡ ಸಂದರ್ಭದಿಂದನೇ ಬರೆಯೋದಕ್ಕೆ ಶುರು ಮಾಡ್ತಾರೆ. ಆದರೆ ಕನ್ನಡವನ್ನು ಅವರು ಎಲ್ಲೆಲ್ಲಿ ಯಾವ ಧಾರೆಗಳೊಂದಿಗೆ ಅವರು ಜೋಡಿಸ್ತಾರೆ ಅಂತ ಹೇಳಿದರೆ, ಅದನ್ನು ನಾವು ಊಹಿಸೋದಕ್ಕೂ ಸಾಧ್ಯ ಇಲ್ಲ, ಅದನ್ನು ವಿವರಿಸೋದಕ್ಕೂ ಸಹ ಸಾಧ್ಯ ಇಲ್ಲ ಅಂಥೇಳಿ ನಾನು
ಅಂದ್ಕೊಂಡಿದ್ದೀನಿ. ಅವರ ಬಹಳ ಇತ್ತೀಚಿನ ಕವಿತೆಗಳಲ್ಲಿ ಒಂದಾಗಿರುವಂಥ ಕರಾಲ್ನ ಬಗ್ಗೆ ನೋಡಿದ್ರೆ, ಆ ಕವಿತೆಯಲ್ಲಿ ಬಹಳ ದೀರ್ಘವಾಗಿರುವಂಥ ಕಾವ್ಯ ಅದು. ಅದರಲ್ಲಿ ಆಯುಧಗಳೇ ಇಲ್ಲದೆ ಇರುವಂತಹ, ಕೋಟೆಗಳೇ ಇಲ್ಲದೆ ಇರುವಂತಹ ಒಂದು ನಾಗರಿಕತೆಯನ್ನು ಅವರು ಹೇಗೆ ಕಟ್ಟಿದರು ಅನ್ನೋದ್ರ ಬಗ್ಗೆ ಶಿವಪ್ರಕಾಶ್ ಅವರು ಭಾಳ ಅದನ್ನು ಪರಿಣಾಮಕಾರಿಯಾಗಿ ಬರೀತಾರೆ. ಆಗ ಈ ಒಂದು ಲೈನ್ ಇದ್ದಕ್ಕಿದ್ದ ಹಾಗೆ ಬರುತ್ತೆ, ಪೆರುನಾಡಿನಲ್ಲೂ ಸಹ ಪೆರುನಾಡಿನಲ್ಲೂ ಒದಗಿ ಬಂದ ಕರುನಾಡಿನ ಶಬ್ದಗಳೇ ಅಂತ ಹೇಳಿ ಅವರು ಕನ್ನಡವನ್ನು ಜ್ಞಾಪಿಸ್ಕೊಳ್ತಾರೆ. ಅಂದರೆ ಕನ್ನಡವನ್ನು ಇಡೀ ಪ್ರಪಂಚದ ಸಂಸ್ಕೃತಿಗಳ ಜೊತೆಗೆ, ಪ್ರಪಂಚದ ಯೋಚನಾ ಕ್ರಮಗಳ ಜೊತೆಗೆ ಅವರು ಮಿಳಿತಗೊಳಿಸುವಂಥ ಒಂದು ಕೆಲಸ ಮಾಡಿದಾರಲ್ಲ, ಅದು ನಿಜವಾಗ್ಲೂ ಒಂದು ಬಹಳ ದೊಡ್ಡ ಕೆಲಸ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಅದಕ್ಕಾಗಿಯೇ ಬಹಳ ಹಿಂದೆನೇ ಕಿರಂ ನಾಗರಾಜ್ ಅವರು ಮಿಲರೇಪ ಅವರ ಮೊದಲನೇ ಸಂಕಲನ, ಅವರ ಆರಂಭದ ಸಂಕಲನವಾಗಿರುವಂಥ ಮಿಲರೇಪಕ್ಕೆ ಮುನ್ನುಡಿ ಬರಿತಾ ಶಿವಪ್ರಕಾಶ್ ಅವರ ಕಾವ್ಯ ಒಂದು ನಿರ್ದಿಷ್ಟವಾದ ಓದುಗ ಸಮುದಾಯವನ್ನು ಉದ್ದೇಶಿಸಿ ಬರೆದಿರುವಂಥ ಕಾವ್ಯ ಅಲ್ಲ ಅಂತ ಅವರು ಕಿರಂ ನಾಗರಾಜ್ ಅವರು ಆರಂಭದಲ್ಲೇ ಅದನ್ನು ಗುರುತಿಸಿದರು. ಹಾಗಾಗಿ ಅವರಿಗೆ ಒಂದು ನಿಶ್ಚಿತವಾಗಿರುವಂತಹ ಒಂದು ಓದುಗ ಸಮುದಾಯಕ್ಕೆ ಅಥವಾ ನಿಶ್ಚಿತವಾಗಿರುವಂಥ ಒಂದು ಓದುಗ ವರ್ಗವನ್ನು ಗಮನದಲ್ಲಿಟ್ಕೊಂಡು ಬರೆದಿರುವಂಥ ಒಂದು ಕಾವ್ಯ ಅಲ್ಲ ಅವ್ರದ್ದು. ಮತ್ತು ಭಾಳ ಜನ ಹೇಳಬಹುದು ಶಿವಪ್ರಕಾಶ್ ಅವರ ಭಾಳ ದೊಡ್ಡ ಪರಿಣಾಮ ಆಗಿದೆ, ಅವರನ್ನ ತುಂಬ ಪ್ರೀತಿಯಿಂದ ಅನುಕರಿಸುವಂತಹ ಕವಿಗಳ ಪಡೆ ಇದ್ದೇ ಇದೆ ಅಂತೇಳಿ. ಆದರೆ ಶಿವಪ್ರಕಾಶ್ ಅವರನ್ನು ಆ ರೀತಿ ಅನುಕರಿಸುವಂಥದ್ದು ಭಾಳ ಸುಲಭ ಅಲ್ಲ. ಅದು ಅವರ ಮಾತುಗಳನ್ನು ಅನುಕರಿಸಬಹುದು, ಅವರ ಬೇರೆ ಏನಾದರೂ ಅನುಕರಿಸ್ಬೋದು, ಆದರೆ ಅವರ ಒಂದು ಕಾವ್ಯ ಮಾರ್ಗವನ್ನು ಅನುಸರಿಸೋದಿದೆಯಲ್ಲ, ಬಹಳ ಕಷ್ಟದ ಕೆಲಸ ಅಂಥೇಳಿ. ಹಾಗಾಗಿ ಶಿವಪ್ರಕಾಶ್ ಅವರ ಕಾವ್ಯವನ್ನು ನಾವು ಭಾಳ ಎಚ್ಚರದಿಂದ ಗಮನಿಸಿದರೆ ಅವರ ಕಾವ್ಯಕ್ಕೆ ಒಂದು ನಿಶ್ಚಿತವಾಗಿರುವಂಥ ಇಡಿಯಮ್ಮೇ ಇಲ್ಲ. ಅದನ್ನು ನಾನು ನೆಗೆಟಿವ್ ಆದ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಅದನ್ನು ಒಂದು ಪಾಸಿಟಿವ್ ಆದ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಅವರೊಂದು ಕಾವ್ಯಕ್ಕೆ ಒಂದು ನಿಶ್ಚಿತವಾಗಿರುವಂತಹ, ಅದು ಗ್ರಾಮ್ಯವೂ ಆಗಬಹುದು, ಜಾನಪದವೂ ಆಗಬಹುದು, ಅಥವಾ ಮಹಾಕಾಳಿಸ್ತವನ ಥರ ಒಂದು ದೇವಿ ಸ್ತುತಿನೂ ಆಗ್ಬಿಡ್ಬೋದು, ಏನು ಬೇಕಾದರೂ ಆಗ್ಬಿಡುವಂಥ ಒಂದು ಸ್ವರೂಪವನ್ನು ಅದು ಪಡೆದುಕೊಂಡಿದೆ. ಇದನ್ನು ಗಮನಿಸಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತ ಹೇಳಿದ್ರೆ, ಇದನ್ನು ಶಿವಪ್ರಕಾಶ್ ಅವರು ಗಳಿಸಿಕೊಂಡಿದ್ದು ಸ್ವಯಾರ್ಜಿತವಾಗೇ ಹೊರತು ಇದು ಯಾರಿಂದನೂ ಬಳುವಳಿಯಾಗಿ ಬಂದಿರೋದಲ್ಲ. ಇದು ಶಿವಪ್ರಕಾಶ್ ಅವರ ಕಾವ್ಯದ ಬಹಳ ದೊಡ್ಡ ಶಕ್ತಿ ಅಂತ ನಾನು ಭಾವಿಸಿದೆ. ಒಂದು ನಿರ್ದಿಷ್ಟವಾಗಿರುವಂಥ, ಈಗ ನೀವು ಕನ್ನಡದಲ್ಲಿ ಅಡಿಗರನ್ನು ಓದಿದರೆ, ಬೇಂದ್ರೆಯವರನ್ನು ಓದಿದರೆ, ಕಂಬಾರರನ್ನು ಓದಿದರೆ, ಅವ್ರದ್ದು ಇದು ಬೇಂದ್ರೆಯವರ ಪದ್ಯ ಅಂತ ಹೇಳಿ ಕಣ್ಣು ಮುಚ್ಚಿ ನಾವು ಐಡೆಂಟಿಫೈ ಮಾಡುವಂಥ ಒಂದು ಇಡಿಯಮ್ ಅನ್ನುವಂಥದ್ದು ಇದೆ. ಆದರೆ ಶಿವಪ್ರಕಾಶ್ ಅವರ ಕಾವ್ಯಕ್ಕೆ ಒಂದು ನಿಶ್ಚಿತವಾಗಿರುವಂಥ ಇಡಿಯಮ್ ಅನ್ನೋದು ಇಲ್ಲ. ಆದರೆ ಆ ನಿಶ್ಚಿತವಾಗಿ ಒಂದು ಇಡಿಯಮ್ ಅಲ್ಲದೇ ಇರುವಂಥ ಒಂದು ಇಡಿಯಮ್ಮನ್ನು ಸೃಷ್ಟಿಸಿಕೊಂಡಿರುವಂಥದ್ದು ಇದೆಯಲ್ಲ, ಅದು ಶಿವಪ್ರಕಾಶ್ ತಮ್ಮ ಆಳವಾದ ಅಧ್ಯಯನದಿಂದ, ತಮ್ಮ ಆಳವಾದ ಸಂವೇದನೆಯಿಂದ, ಒಂದು ಬಹುತ್ವದ ಸಂವೇದನೆ ಅಂತ ನಾನು ಆರಂಭದಿಂದ ಹೇಳಿದ್ನಲ್ವ, ಆ ಬಹುತ್ವದ ಸಂವೇದನೆಯಿಂದ ರೂಪಿಸಿಕೊಂಡಿರುವಂಥ ಇಡಿಯಮ್ ಅದು ಸ್ವಯಾರ್ಜಿತವಾಗಿ ಬಂದಿದ್ದೇ ಹೊರತು ಅದು ಯಾರಿಂದನೋ ಹೇಗೋ ಬಳುವಳಿಯಾಗಿ ಬಂದಿರುವಂಥದ್ದು ಅಲ್ಲ. ಹಾಗೆ ನೋಡಿದ್ರೆ ನೀವು ಸುಮ್ಮನೆ ಕನ್ನಡದ ಬೇರೆ ಕವಿಗಳ ಜೊತೆಗೆ ಶಿವಪ್ರಕಾಶ್ ಅವರನ್ನು ಹೋಲಿಸಿ ನೋಡಿದರೆ, ಕಂಬಾರರು ಅವರ ಅಡಿಯಿಂದ ಮುಡಿಯವರೆಗೆ ಅವರು ಜಾನಪದರು, ಆದರೆ ಅವರು ಹುಟ್ಟ ಆಧುನಿಕರು ಅವರ ಕಾವ್ಯದಲ್ಲಿ. ಬೇಂದ್ರೆಯವರ ಮಾತು ಅಂತೂ ಇದ್ದೇ ಇದೆ. ಆದರೆ ಶಿವಪ್ರಕಾಶ್ 3 ಲೋಕಗಳನ್ನು ಸುತ್ತಿದರು, ಹುಟ್ಟ ನಗರವಾಸಿಯಾದ್ರೂ ಸಕಲ ಪುರಾತನರು. ಅವರ ಕಾವ್ಯವನ್ನು ಓದ್ತಾ ಇದ್ದರೆ ಯಾರೋ ಹಳೆ ಕಾಲದಲ್ಲಿ ಬರೆದವರ ಇರಬಹುದು, ಹಳೆ ಕಾಲದವರು ಬರೆದಿರಬಹುದಾ ಅನ್ನೋವಂಥ ಒಂದು ತಪ್ಪು ಗ್ರಹಿಕೆಗೆ ದೂಡುವಂಥ ಒಂದು ಇಡಿಯಮನ್ನು ನಾವು ಅವರ ಕಾವ್ಯದಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ತಮ್ಮ ಕಾವ್ಯದ ಮೂಲಭಿತ್ತಿಯನ್ನು, ತಮ್ಮ ಕಾವ್ಯದ ಇಡಿಯಮ್ಮನ್ನು ತಾವೇ ರೂಪಿಸಿಕೊಂಡಂತಹ ಕವಿಗಳಲ್ಲಿ ಶಿವಪ್ರಕಾಶ್ ಅವರು ಅಗ್ರಗಣ್ಯರು. ಮತ್ತು ನಾನು ಇದೆಲ್ಲದನ್ನು ಹೇಳಬೇಕಾದ್ರೆ ಶಿವಪ್ರಕಾಶ್ ಅವರ ಕಾವ್ಯದಲ್ಲಿ ಬಹುತ್ವ ಇದೆ, ವೈವಿಧ್ಯ ಇದೆ, ಇದೆಲ್ಲ ಇದ್ದೇ ಇದೆ. ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ಆದರೆ ಶಿವಪ್ರಕಾಶ್ ಅವರ ಕಾವ್ಯದ ಒಂದು ಬಹಳ ದೊಡ್ಡ ಗುಣ ಏನು ಅಂತ ಹೇಳಿದರೆ, ಅವರು ಯಾವ ಕಾಲ ದೇಶದ ಬಗ್ಗೆ ಬರೆದ್ರೂ ಅದನ್ನು ಸಮಕಾಲೀನಗೊಳಿಸುವಂಥ ಒಂದು ದೊಡ್ಡ ಗುಣ ಅವರಲ್ಲಿ ಇದೆ.
ಅವರು ಯಾವ ಕಾಲದ ಬಗ್ಗೆ ಬರೆದ್ರು, ಯಾವ ಸಂದರ್ಭದ ಬಗ್ಗೆ ಬರೆದ್ರು, ಚರಿತ್ರೆಯ ಯಾವ ವ್ಯಕ್ತಿಯನ್ನು ಕುರಿತು ಬರೆದ್ರು, ಅದನ್ನು ಸಮಕಾಲೀನಗೊಳಿಸುವಂತಹ ಒಂದು ಗುಣ ಇದೆ. ಅವರ ಇತ್ತೀಚಿನ ಪದ್ಯಗಳಲ್ಲಿ ಒಂದಾಗಿರುವಂತಹ ಪ್ರಿಯ ಜೋಗೆ ಅಂತ ಇದೆ. ಜೋ ಅನ್ನೋವಂಥವನು ಅವರ ಸ್ನೇಹಿತ. ಅಮೇರಿಕಾದ ಈ 2 ಜೋಡಿ ಗೋಪುರಗಳು ನಾಮಾವಶೇಷ ಆಗಿರುವಂಥ ಜಾಗದಲ್ಲಿ ಅವರು ಮತ್ತು ಅವರ ಸ್ನೇಹಿತ ನೋಡ್ತಾ ಇರ್ತಾರೆ. ಅಲ್ಲಿ ನಿಂತ್ಕೊಂಡು ಅವರು ಮಾತಾಡ್ತಾ ಇರೋದು, ಅವರು ಕೇಳ್ತಾ ಇರುವಂಥ ಪ್ರಶ್ನೆ, ನಾವು ಯಾಕೆ ಪಾಪಕ್ಕೆ ಪಾಪವೇ ಪರಿಹಾರ ಅನ್ನುವಂತಹ ಕಾಲಾತೀತವಾಗಿರುವಂಥ ಪ್ರಶ್ನೆಯನ್ನು ಅವರು ಅದು ಭಾಳ ಸಮಕಾಲೀನವಾಗಿರುವಂಥ ಪ್ರಶ್ನೆಯನ್ನು ಅವರು ತಮ್ಮ ಕಾವ್ಯದ ಮೂಲಕ ಅವರು ಕೇಳ್ತಾ ಇರ್ತಾರೆ. ಅಂದರೆ ತೀರ ವರ್ತಮಾನದ ಬಗ್ಗೆ ಬರಿತಾ ಇರಬೇಕಾದ್ರೂ ಆ ವರ್ತಮಾನವನ್ನು ಮೀರಿದ ಪ್ರಶ್ನೆಗಳನ್ನು ಅವ್ರು ಕೇಳ್ತಾ ಇರ್ತಾರೆ. ತುಂಬ ಪ್ರಾಚೀನವಾಗಿರುವಂಥ ಒಂದು ಆದಿಮವಾಗಿರುವಂಥ ಯಾವುದೋ ಒಂದು ಸಂದರ್ಭವನ್ನು ಕುರಿತು ಬರಿಬೇಕಾದ್ರೂ ಸಹ ಬಹಳ ಸಮಕಾಲೀನವಾಗಿರುವಂಥ ಪ್ರಶ್ನೆಗಳನ್ನು ಅವರು ಅದರ ಮೂಲಕ ಎತ್ತಾ ಇದ್ದಾರೆ. ನಾವು ಶಿವಪ್ರಕಾಶ್ ಅವರ ಕಾವ್ಯವನ್ನು ವಿವರಿಸಬೇಕಾದ್ರೆ ಅವರ ಕಾವ್ಯದಲ್ಲಿ ಬಹುತ್ವ ಇದೆ, ವೈವಿಧ್ಯ ಇದೆ ಅನ್ನುವಂಥ ಕಾರಣಕ್ಕಾಗಿ ಮಾತ್ರ ಅದು ದೊಡ್ಡದು ಅಂತ ಹೇಳಬೇಕಾಗಿಲ್ಲ. ಯಾಕೆಂದರೆ ನಿಜವಾಗ್ಲೂ ನಾನು ಆರಂಭದಿಂದ ಹೇಳಿದ ಹಾಗೆ ಕನ್ನಡ ಕಾವ್ಯ ಅಥವಾ ಭಾರತೀಯ ಕಾವ್ಯದಲ್ಲಿ ಬಹಳ ಅಪರೂಪಕ್ಕೆ ಸಿಗುವಂತಹ ವೈವಿಧ್ಯ ಅನ್ನೋವಂಥದ್ದು, ಅದು ಚರಿತ್ರೆಯ ವೈವಿಧ್ಯ ಇರ್ಬೋದು, ಧಾರ್ಮಿಕ ವೈವಿಧ್ಯ, ಬೇರೆ ಬೇರೆ ರೀತಿಯ ಸಂವೇದನೆಯ ವೈವಿಧ್ಯ ಎಲ್ಲದೂ ಅಲ್ಲಿ ದೊರಕುತ್ತೆ. ಆದರೆ ಬರೀ ವೈವಿಧ್ಯ, ನಾನು ಹೇಳ್ತಾ ಇರೋವಂಥ ವೈವಿಧ್ಯತೆಯ ಕಾರಣದಿಂದಾಗಿ ಶಿವಪ್ರಕಾಶ್ ಅವರ ಕಾವ್ಯ ದೊಡ್ಡದು ಅಂಥೇಳಿ ನಾವು ಭಾವಿಸಬೇಕಾಗಿಲ್ಲ. ಅದು ಆಶಯದ ದೃಷ್ಟಿಯಿಂದನೂ ಸಹ ಅದು ಬಹಳ ಮುಖ್ಯವಾಗಿರುವಂಥದ್ದು ಅಂಥೇಳಿ ನಾವು ಅರಿತುಕೊಳ್ಬೇಕಾಗಿದೆ. ಅವರ ನಾಗಾರ್ಜುನ, ಅದ್ರ ಬಗ್ಗೆ ಎಲ್ಲ ವಿವರಗಳು ಬಂದಿದೆ. ನಾಗಾರ್ಜುನ, ಮರುಳಶಂಕರ ದೇವ, ಸಿಂಗಿರಾಜ ಸಂಪಾದನೆ ಅಥವಾ ಈಚಿನ ಕರಾಲ್ ಕವಿತೆಗಳನ್ನು ನೋಡಿದ್ರೆ ಅವರ ಕಾವ್ಯ ಏನು ಮಾಡ್ತಾ ಇದೆ ಅಂದರೆ, ಯಾವುದನ್ನು ಸಿದ್ದರಾಮಯ್ಯ ಅವರು ಪುನರ್ನಿರ್ಮಾಣ ಅಂತ ಹೇಳಿದ್ರಲ್ವ, ಚರಿತ್ರೆಯನ್ನು ಪುನರ್ನಿರ್ಮಾಣ ಮಾಡುವಂತಹ, ಸಂಸ್ಕೃತಿಯ ಮೌಲ್ಯಗಳನ್ನು ಪುನರ್ ರಚಿಸುವಂತಹ, ಪ್ರಭುತ್ವದ ಮೂಲ ತತ್ವಗಳನ್ನು ಪ್ರಶ್ನೆ ಮಾಡುವಂಥ ಕಾವ್ಯವನ್ನು ಅವರು ಬರಿತಾ ಇದ್ದಾನೆ. ಅವರು ಬರೀ ವೈವಿಧ್ಯಕ್ಕಾಗಿ ಆ ವಸ್ತುಗಳನ್ನು ತರ್ತಾ ಇಲ್ಲ, ಅವರು ಅವುಗಳ ಮೂಲಕ ಅವರು ನಾಗರಿಕತೆಯ ಮೌಲ್ಯಗಳನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಚರಿತ್ರೆಯ ಮೂಲ ನಂಬಿಕೆಗಳನ್ನೇ ಬುಡಮೇಲು ಮಾಡುವಂಥ ಪ್ರಶ್ನೆಗಳನ್ನು ಅವರು ಕಾವ್ಯದ ಮೂಲಕ ಅವರು ಎತ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅವರ ಬಹಳ ಪ್ರಸಿದ್ಧವಾಗಿರುವಂತಹ ಮಿಲರೇಪ ಕವಿತೆಯಲ್ಲಿ ಅವನು ಬಹಳ ದೊಡ್ಡ ತಪಸ್ವಿ. ಅವನು ಆ ಮಿಲರೇಪ ಕವಿತೆ ನನ್ನನ್ನು ಎಷ್ಟು ಬಾಧಿಸಿತ್ತು, ಎಷ್ಟು ಪ್ರಭಾವಿಸಿತ್ತು ಅಂದರೆ, ನಾನು ಕೆಲವು ವರ್ಷಗಳ ಹಿಂದೆ ಭೂತಾನ್ಗೆ ಹೋಗಿ ಆ ಮಿಲರೇಪನ ಇದನ್ನು ನೋಡ್ಕೊಂಡು ಬಂದೆ. ಆ ಮಿಲರೇಪನ ಸ್ತೂಪವನ್ನು ನಾನು ಭೂತಾನ್ಗೆ ಹೋಗಿ ನೋಡ್ಕೊಂಡು ಬಂದೆ. ಆ ಮಿಲರೇಪ ಕೇಳ್ತಾ ಇರುವಂಥ ಮಹಾಸಾಧಕನಾಗಿರುವಂಥ ಮಿಲರೇಪ ಕೇಳ್ತಾ ಇರುವಂಥದ್ದು, ಬುದ್ಧನಂಥ ಬುದ್ಧನಿಗೂ ಸಹ, ನಿರ್ವಾಣದಲ್ಲಿ ಅಂಚಿನಲ್ಲಿರುವಂಥ ಬುದ್ಧನಿಗೂ ಸಹ ಕಿಬ್ಬೊಟ್ಟೆ ನೋವು ಯಾಕೆ ಬರುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಅವನು ಕೇಳಿ ಮತ್ತೆ ಅವನು ತಪಸ್ಸಿಗೆ ಹಿಂದಿರುತ್ತಾನೆ. ಅಥವಾ ನಾಗಾರ್ಜುನ, ಮಹಾನ್ ದೊಡ್ಡ ಸಾಧಕ, ಅವನು 200 ವರ್ಷ ಬದುಕುವಂಥ ಸಾಮರ್ಥ್ಯವನ್ನು ಪಡೆದಂತಹ ವಜ್ರಕಾಯವನ್ನು ಹೊಂದಿರುವಂಥ ಒಬ್ಬ ಮಹಾನ್ ಯೋಗಿ ಅವನು. ಅಂಥ ಯೋಗಿ ಈ ಸಮಾಜದಲ್ಲಿ, ಈ ವ್ಯವಸ್ಥೆಯಲ್ಲಿ ಕೊನೇ ಇಲ್ಲದೆ ಇರುವಂಥ ಹಿಂಸೆ ಯಾಕೆ ಘಟಿಸುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಅವನು ತನ್ನನ್ನು ತಾನೇ ಕೊಲ್ಲಿಸಿಕೊಳ್ಳುವಂಥ ಒಂದು ಸ್ಥಿತಿಗೆ ಬರ್ತಾನೆ. ಅಂದರೆ ನಾನು ಯಾಕೆ ಈ ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, ಶಿವಪ್ರಕಾಶ್ ಅವರು ನಿರಂತರವಾಗಿ ತಮ್ಮ ಕಾವ್ಯದ ಮೂಲಕ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅದು ಧಾರ್ಮಿಕವಾಗಿರುವಂಥ ವ್ಯವಸ್ಥೆ ಇರಬಹುದು ಅಥವಾ ರಾಜಪ್ರಭುತ್ವ ಇರಬಹುದು, ಇವೆಲ್ಲವನ್ನು ಪುನರ್ನಿರ್ಮಾಣ ಮಾಡುವಂತಹ, ಪುನರ್ ಪರಿಶೀಲನೆ ಮಾಡುವಂತಹ, ಪುನರ್ ರಚಿಸುವಂತಹ ಕೆಲಸವನ್ನು ಅವರ ಕಾವ್ಯದ ಮೂಲಕ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಅವರ ಕಾವ್ಯದಲ್ಲಿ ಬರುವಂಥ ಮತ್ತೆ ಬರುವಂಥ ಮಾತು ಏನಂದರೆ ಮರು ಬರವಣಿಗೆ ಅಂತ. ಅವರು ಸಿಂಗಿರಾಜ ಸಂಪಾದನೆಯನ್ನು ಬರಿಬೇಕಾದ್ರೆ ಅಥವಾ ಇನ್ಯಾವುದೋ ಒಂದು ಪದ್ಯವನ್ನು ಬರಿಬೇಕಾದ್ರೆ ಅದಕ್ಕೊಂದು ಆರಂಭದಲ್ಲಿ ಒಂದು ಇಂಟ್ರಡಕ್ಷನ್ ಕೊಡ್ತಾರೆ. ಇದು ಅದರ ಬರವಣಿಗೆ ಅಂತ. ಶಿವಪ್ರಕಾಶ್ ಅವರು ಮಾಡಿರುವಂಥ ಅನುವಾದಗಳ
ಅನುವಾದಕ್ಕೆ ಕೊಡುವಂಥ ಹೆಸರು ಸಹ ಮರುರೂಪಗಳು ಅಂಥೇಳಿ. ಅಂದರೆ ಒಂದು ರೀತಿಯಲ್ಲಿ ಯಾವುದನ್ನು ನಾವು ರೀರೈಟಿಂಗ್ ಅಂತ ಹೇಳ್ತೀವಿ, ರೀರೈಟಿಂಗ್ ಆಫ್ ಹಿಸ್ಟ್ರಿ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ, ಅವರ ಇಡೀ ಕಾವ್ಯ ಒಂದು ಮರು ರಚನೆಯನ್ನು, ಮರು ಬರವಣಿಗೆಯನ್ನು ಮಾಡ್ತಾ ಇದೆ. ಬರವಣಿಗೆಯ ಮೂಲಕ ಇತಿಹಾಸವನ್ನು, ಸಮಾಜವನ್ನು, ಧಾರ್ಮಿಕತೆಯನ್ನು, ಧಾರ್ಮಿಕ ನಂಬಿಕೆಗಳನ್ನು, ರಾಜಪ್ರಭುತ್ವವನ್ನು ಅದು ಮರು ರಚನೆಗೆ ಒಳಪಡಿಸುತ್ತೆ, ಪುನರ್ ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ಸಹ ಅದು ಮಾಡುತ್ತೆ ಅಂಥೇಳಿ ನನಗನ್ಸುತ್ತೆ. ಮತ್ತು ಈ ಪುನರ್ ನಿರ್ಮಾಣದಲ್ಲಿ ಭಾಗಿಯಾಗಿರುವಂಥವ್ರು, ಇದು ಭಾಳ ಮುಖ್ಯವಾಗಿರುವಂಥ ಸಂಗತಿ, ಯಾರೋ ಮಹಾಮಹಿಮರಿಂದ ಈ ಪುನರ್ ನಿರ್ಮಾಣ ಆಗ್ತಾ ಇಲ್ಲ. ಅದು ಆಗ್ತಾ ಇರೋವಂಥದ್ದು ಯಾರು ಅಂದರೆ ಚರಿತ್ರೆಯ ಸಾಮಾನ್ಯರಿಂದನೇ. ಆ ರಿಕ್ಯೂನ ಟೀ ಸಮಾರಂಭದಲ್ಲಿ ಕೇಳ್ತಾ ಇರುವಂಥದ್ದು ಪ್ರಶ್ನೆಯನ್ನು ಸಾಮಾನ್ಯ ಕೇಳ್ತಾ ಇದ್ದಾನೆ, ಅಥವಾ ಅಗಮೆಮ್ನನ್ ಕಾವಲುಗಾರನ ಸ್ವಗತ ಅಂತ ಇದೆಯಲ್ಲ, ಆ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು ಒಬ್ಬ ಕಾವಲುಗಾರ ಅಥವಾ ಸಮಗಾರ ಭೀಮವ್ವ. ನಮ್ಮೆಲ್ಲರಿಗೂ ಪರಿಚಿತವಾಗಿರುವಂಥ ಸಮಗಾರ ಭೀಮವ್ವ ಯಾರು ಅಂದರೆ ಚರಿತ್ರೆಯ ಸಾಮಾನ್ಯರು. ಈ ಚರಿತ್ರೆಯ ಸಾಮಾನ್ಯರ ಮೂಲಕನೇ ಅವರು ಚರಿತ್ರೆಯನ್ನು, ವ್ಯವಸ್ಥೆಯನ್ನು, ಪ್ರಭುತ್ವವನ್ನು ಪುನರ್ರಚಿಸುವಂತಹ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕಟ್ಟಿಕೊಂಡಿರುವಂಥ ಈ ವಿಶ್ವಾತ್ಮಕತೆ ಅಂತ ಏನಿದೆಯಲ್ಲ, ನಾನು ಆರಂಭದಿಂದ ಹೇಳಿದ್ನಲ್ವ, ಅದು ಏನು ಮೇಲಿನಿಂದ ಬಂದಿರೋವಂಥದ್ದಲ್ಲ. ಅದು ಮೇಲಿನಿಂದ ಇಳಿದು ಬಂದಿರುವಂಥದ್ದಲ್ಲ, ಅದು ಕೆಳಗಿನಿಂದನೇ ಬಂದಿರುವಂಥದ್ದು, ಸಾಮಾನ್ಯ ಜನರಿಂದನೇ ಸ್ಫೂರ್ತಗೊಂಡು ಬಂದಿರುವಂಥದ್ದು ಅಂಥೇಳಿ ಅವರ ಕಾವ್ಯ ನಮಗೆ ತಿಳಿಸಿಕೊಡುತ್ತೆ. ಅವರ ಇನ್ನೂ ಒಂದೆರಡು ಪದ್ಯಗಳನ್ನು ವಿವರಿಸೋದ್ರೆ, ವಡೋದರದ ಬಸ್ ಸ್ಟ್ಯಾಂಡಿನಲ್ಲಿ ಅಂತ ಹೇಳಿ ಒಂದು ಸಣ್ಣ ಪದ್ಯ ಇದೆ. ಆ ವಡೋದರದ ಬಸ್ ಸ್ಟ್ಯಾಂಡ್ನಲ್ಲಿ ಅವರು ನಿಂತ್ಕೊಂಡು ಒಬ್ಬ ಮುದುಕನನ್ನು ನೋಡ್ತಿರ್ತಾರೆ. ಅವ್ರು ನೋಡಿದಾಗ ಅನಿಸುತ್ತೆ ಅವರಿಗೆ ಆ ಮುದುಕನ ಗತವನ್ನು, ಅನಾಗತವನ್ನು, ಅವನ ಗತ ಮತ್ತು ಅನಾಗತವನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ಗಲೀಜು ಬಸ್ ಸ್ಟ್ಯಾಂಡಿನಲ್ಲಿನೇ ಅಂತ ಹೇಳ್ತಾರೆ. ಆ ಮುದುಕನ ಅವನ ಪಾಸ್ಟ್, ಅವನ ಹಿಸ್ಟ್ರಿ, ಅವನ ಪ್ರೀ ಹಿಸ್ಟ್ರಿ ಎಲ್ಲದೂ ಗೊತ್ತಾಗುವಂಥದ್ದು ನಮಗೆ ಈ ಗಲೀಜು ಬಸ್ ಸ್ಟ್ಯಾಂಡಿನಲ್ಲಿ. ಅಥವಾ ಎದ್ದೇಳು ಹೊತ್ತಿನ ದೇವ ಅನ್ನುವಂಥ ಭಾಳ ಅದ್ಭುತವಾಗಿರುವಂಥ ಒಂದು ಪದ್ಯ ಇದೆ. ಅವರು ಹೊತ್ತಿನ ದೇವನನ್ನು ಆವಾಹಿಸ್ಕೊಳ್ತಾ ಇರೋದು ಎಲ್ಲಿ ಅಂದರೆ ಈ ಕೆಂಪಾಂಬುದಿಯ ಕೊಳಕು ನೀರಿನಲ್ಲೇ, ಅಲ್ಲೇ ಅವರು ಅದನ್ನು ಆವಾಹಿಸ್ಕೊಳ್ತಾ ಇದ್ದಾರೆ. ಮತ್ತು ಅವರ ಇನ್ನೊಂದು ಇತ್ತೀಚಿನ ಪದ್ಯ, ಅವರ ಕಾವ್ಯ ನಿರಂತರವಾಗಿ ಮಾಡ್ಕೊಂಡು ಬಂದಿರೋದು ಏನು ಅಂತ ಹೇಳಿದರೆ, ಅದನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ನಾನು ವಿವರಿಸೋದಕ್ಕೆ ಸಮಯ ಇಲ್ಲ ನನಗೆ. ಬರವಣಿಗೆಗೂ ಮೊದಲ ಇರುವಣಿಗೆಗಳು, ಚಿಹ್ನೆಗಳಿಗೂ ಮೊದಲ ಚಿದ್ರೂಪಗಳನ್ನು ಅವ್ರು ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಬರವಣಿಗೆಗೂ ಮೊದಲ ಇರುವಣಿಗೆಗಳು ಅಂದರೆ ಅವರ ಕಾವ್ಯ ಒಂದು ರೀತಿ ಯಾವುದನ್ನು ನಾವು ಅನುಭವ ಅಂತ ಹೇಳಿ ಭಾಳ ಸರಳೀಕರಿಸಿಬಿಟ್ಟಿದ್ವಲ್ಲ, ಅನುಭವ ಅಂತ ಹೇಳಿದ್ರೆ ಯಾವುದೋ ಒಂದು ಅತೀಂದ್ರಿಯವಾಗಿರುವಂಥ ಅನುಭವವನ್ನು ಕುರಿತದ್ದು ಅಂತೇಳಿ. ಅವರ ಕಾವ್ಯ ಬರೀ ಚಿನ್ಮಯವಾಗಿದ್ದನ್ನು ಮಾತ್ರ ಶೋಧಿಸಿದಿಲ್ಲ. ಅವರ ಕಾವ್ಯ ನಿರಂತರವಾಗಿ ಇರುವಣಿಗೆಗಳನ್ನು, ಇರುವಣಿಗೆ ಅಂದರೆ ಯಾವುದು ಮೃಣ್ಮಯವಾಗಿದೆ, ಈ ಮಣ್ಣಿನದು, ಈ ಮನುಷ್ಯರದು, ಈ ನಮ್ಮಂಥ ಸಣ್ಣ ಸಾಮಾನ್ಯ ವ್ಯಕ್ತಿಗಳ ಒಂದು ಮೃಣ್ಮಯವಾಗಿರುವಂಥ ಇರುವಣಿಗೆಗಳನ್ನು ಕುರಿತು ಬರೆದು. ಬರವಣಿಗೆಗೂ ಮೊದಲ ಇರುವಣಿಗೆಗಳು, ಚಿಹ್ನೆಗಳಿಗೂ ಮೊದಲ ಚಿದ್ರೂಪವನ್ನು ಅವರ ಕಾವ್ಯ ಹುಡುಕ್ತಾ ಇದೆ ಅಂಥೇಳಿ ಅವರು ಹೇಳ್ತಾರೆ. ಅವರ ಕಾವ್ಯದಲ್ಲಿ ಇನ್ನೊಂದು 2-3 ನಿಮಿಷದಲ್ಲಿ ಮುಗಿಸ್ತೀನಿ ನಾನು, ವಿತ್ ದ ಪರ್ಮಿಷನ್ ಆಫ್ ಶಿವಪ್ರಕಾಶ್ ಅವರ ಕಾವ್ಯದಲ್ಲಿ ನೀವು ಇಡೀ ಕಾವ್ಯವನ್ನು ಓದ್ತಾ ಇದ್ದರೆ ಅದನ್ನು ಇವರು ಸಹ ಎಸ್ ಜಿ ಸಿದ್ದರಾಮಯ್ಯ ಸರ್ ಸಹ ಅದನ್ನು ವಿಶೇಷವಾಗಿ ಪ್ರಸ್ತಾಪ ಮಾಡಿದರು. ಒಂದು ಮಾತೃತ್ವದ ಭಾವ ಇದೆ, ನಿರಂತರವಾಗಿದೆ. ಆ ಮಾತೃತ್ವದ ಭಾವನೆಯೂ ಇದೆ. ಒಂದು ದೀರ್ಘ ಪ್ರಾರ್ಥನೆಯ ರೂಪದಲ್ಲಿ ಅವರ ಇಡೀ ಕಾವ್ಯವನ್ನು ನೋಡೋದಕ್ಕೂ ಸಹ ಸಾಧ್ಯ. ಒಂದು ಲಾಂಗ್ ಪ್ರೇಯರ್ ಥರ ಅವರ ಕಾವ್ಯ ನಮಗೆ ಕೇಳಿಸುತ್ತೆ. ಈ ಒಂದು ದೀರ್ಘವಾದ ಪ್ರಾರ್ಥನೆಯ ಹಿಂದೆ ಬಹಳ ಭಗ್ನಗೊಂಡಿರುವಂತಹ, ಬಾಯಾರಿರುವಂತಹ, ತಲ್ಲಣಗೊಂಡಿರುವಂತಹ, ತಬ್ಬಲಿಯಾಗಿರುವಂತಹ ಒಂದು ಸ್ಥಿತಿ ಇದೆ. ಅವರ ನೀರಿನ ಜೋಗಿ ಪದ್ಯವನ್ನು ಓದಿದರೆ ಗೊತ್ತಾಗುತ್ತೆ. ಆ ನೀರಿನ ಜೋಗಿ ಪದ್ಯದಲ್ಲೂ ಸಹ ಒಂದು ತಪ್ತವಾಗಿರುವಂಥ ವ್ಯಕ್ತಿ ಜಲದ ಕಣ್ಣನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾನೆ. ಇಂಥ ಒಂದು ತಬ್ಬಲಿಯಾಗಿರುವಂತಹ, ತಪ್ತಗೊಂಡಿರುವಂತಹ, ತಲ್ಲಣಗೊಂಡಿರುವಂತಹ ಲೋಕವನ್ನು ಶಿವಪ್ರಕಾಶ್
ಯಾವುದರ ಮೂಲಕ ಮರುಜೀವಣಿ, ಸಿದ್ದರಾಮಯ್ಯ ಅವರ ಮಾತು, ಮರುಜೀವಣಿಗೊಳಿಸ್ತಾ ಇದ್ದಾರೆ, ಮರು ಜೀವವನ್ನು ತುಂಬ್ತಾ ಇದ್ದಾರೆ ಅಂತ ಹೇಳಿದರೆ ಭೀಮವನ ಎದೆಹಾಲಿನಿಂದಲೋ, ಪ್ರಾಣಶಕ್ತಿಯ ಆವಾಹನೆಯಿಂದಲೋ, ಅಥವಾ ಜಲದ ಕಣ್ಣಿನಿಂದಲೋ. ನೀರಿನ ಜೋಗಿ ಜಲದ ಕಣ್ಣು ಎಲ್ಲಿ ಸಿಗ್ತಾ ಇದೆ ಅಂತ ಹೇಳಿ ಅವನು ಎಲ್ಲ ಮಹಾನಗರಗಳಲ್ಲಿ ಹುಡುಕ್ತಾ ಹೊರಟಿದ್ದಾರೆ. ಅವನು ನೀರಿನ ಈ ಜಲದ ಕಣ್ಣಿಂದನೋ ಮತ್ತೆ ಮರುಜೀವ ಕೊಡುವಂತಹ ಸೆಲೆಗಳನ್ನು ಅವರ ಕಾವ್ಯ ನಿರಂತರವಾಗಿ ಹುಡುಕ್ತಾ ಹೋಗಿದೆ. ಹಾಗಾಗಿರೆ ಅವರ ಕಾವ್ಯ ಒಂದು ರೀತಿಯಲ್ಲಿ ಒಂದು ದೀರ್ಘವಾಗಿರುವಂತಹ ಪ್ರಾರ್ಥನೆಯ ರೂಪದಲ್ಲಿ ನನಗೆ ನಾವು ಓದುಗರಿಗೆ ಕಾಣಿಸಿದರೆ ಆಶ್ಚರ್ಯ ಇಲ್ಲ. ನಮಗೆ ಎಲ್ಲರಿಗೂ ಗೊತ್ತಿದೆ, ಪ್ರಾರ್ಥನೆ ಅನ್ನುವಂಥದ್ದು ಮನುಷ್ಯನ ಆದಿಮ ಆಚರಣೆಗಳಲ್ಲಿ ಒಂದು. ಕಾವ್ಯವೂ ಸಹ ಮನುಷ್ಯನ ಆದಿಮ ಆಚರಣೆಯ ಭಾಗವೂ ಒಂದು. ಶಿವಪ್ರಕಾಶ್ ಅವರ ಕಾವ್ಯ ಯಾವ ಅಂಚನ್ನು ಮುಟ್ತಾ ಇದೆ, ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂದರೆ ಅದು ಒಂದು ರೀತಿಯಲ್ಲಿ ಒಂದು ಆದಿಮ ಪ್ರಾರ್ಥನೆಯ ರೂಪದಲ್ಲಿ ಶಿವಪ್ರಕಾಶ್ ಅವರ ಕಾವ್ಯ ಆದಿಮ ಪ್ರಾರ್ಥನೆಯ ಅಂಚಿಗೆ ಹೋಗಿ ಅದು ತಲುಪ್ತಾ ಇದೆ. ಅವರ ಇತ್ತೀಚಿನ ಒಂದು ಕವನ ಸಂಕಲನದ ಒಂದು ಇದನ್ನು ಹೇಳ್ತೀನಿ, ಪದ್ಯವನ್ನು ಉಲ್ಲೇಖಿಸ್ತೀನಿ. ಅವರು ನಟರಾಜನಿಗೆ ಅನ್ನುವಂಥ ಒಂದು ಪದ್ಯವನ್ನು ಬರೆದಿದ್ದಾರೆ. ಆ ನಟರಾಜನಿಗೆ ಅನ್ನುವಂಥ ಕವಿತೆಯಲ್ಲಿ ನಟರಾಜನ ಡಮರುಗದ ಸದ್ದು ಹೇಗೆ ಬಂದಿದೆ ಅಂದರೆ ಅವರಿಗೆ ಒಡಕೊಂಡು ನುಗ್ಗಿದೆ ಅಂತಾರೆ. ಇವರು ಕೇಳಿಸ್ಕೊಳ್ತಾ ಇಲ್ಲ, ಅವರು ನಟರಾಜನ ಡಮರುಗದ ಸದ್ದು ಒಡಕೊಂಡು ನುಗ್ಗಿದೆ. ಇವತ್ತು ಮರಗಟ್ಟಿ ಬಿದ್ದಿದ್ದ ನನ್ನ ಶಬ್ದಗಳಲ್ಲಿ ನಿನ್ನ ಡಮರುಗ ನಿನದ, ಎದೆಯ ಬಡಿತಕ್ಕೂ ಮೊದಲು ನಿನ್ನ ಡಿಂಡಿಮ ಡಿಮ, ಎದೆಯ ಬಡಿತಕ್ಕೂ ಮೊದಲು ನಿನ್ನ ಡಿಂಡಿಮ ಡಿಮ. ಅಂದರೆ ಶಿವಪ್ರಕಾಶ್ ಅವರ ಕಾವ್ಯ ಕೇಳಿಸ್ಕೊಳ್ಳೋದಕ್ಕೆ ಬಯಸ್ತಾ ಇರೋವಂಥದ್ದು ಯಾವುದನ್ನು ನಾವು ಒಂದು ಡಿಂಡಿಮ ಡಿಮ, ಇಡೀ ಪ್ರಪಂಚ ಸೃಷ್ಟಿಯಾಗಿದ್ದೇ ಸದ್ದಿನಿಂದ ಅಂತ ಒಂದು ಮಾತಿದೆ ಸೌಂಡ್ ಥಿಯರಿ ಪ್ರಕಾರ. ಆ ಒಂದು ಆದಿಮವಾಗಿರುವಂಥ ಡಿಂಡಿಮದ ಡಿಮವನ್ನು ಕೇಳುವಂತಹ ಒಂದು ಪ್ರಯತ್ನ ಮಾಡ್ತಾ ಇರುವಂಥ ಕಾರಣದಿಂದಾಗಿಯೇ ಅದಕ್ಕೊಂದು ವಿಶ್ವಾತ್ಮಕವಾಗಿರುವಂತಹ ಗುಣ ಇದೆ ಅಂಥೇಳಿ ನಮಗೆ ಅನ್ನಿಸ್ತಾ ಹೋಗುತ್ತೆ. ಬಹುಶಃ ನಾನು ಇಷ್ಟು ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಾಳ್ಮೆಯಿಂದ ಕೇಳಿಸಿಕೊಂಡಂಥ ನಿಮ್ಮೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ವಂದಿಸಿ, ಬಹಳ ಮುಖ್ಯವಾಗಿ ಇಂಥದೊಂದು ಅರ್ಥಪೂರ್ಣವಾಗಿರುವಂಥ ಸಂವಾದವನ್ನು ಏರ್ಪಡಿಸಿರುವಂತಹ ರೇವಣ್ಣ ಅವರಿಗೆ ಭಾಳ ಗೌರವಪೂರ್ವಕವಾಗಿ ನಾನು ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.